ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಅಭಿವೃದ್ಧಿ, ಸಚಿವ ಸಂಪುಟದ ಆದ್ಯತೆಗಳು ಹಾಗೂ ಜಿಲ್ಲೆಯ ಜನರಿಗೆ ನಿರೀಕ್ಷೆಗಳ ಕುರಿತು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಬೆಳಗಾವಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ಸರ್ಕಾರ ಜನರ ಆಶೋತ್ತರಗಳಿಗೆ ತಕ್ಕಂತೆ ಕೆಲಸ ಮಾಡಲಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಬಾಕಿ ಉಳಿದಿರುವಂತಹ ಯೋಜನೆಗಳೆಲ್ಲ ಶೀಘ್ರವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಿದರು. ಹಲೋ 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 ಅದು ಎಲ್ಲೋ ಒಂದ್ ಕಡೆ ನಿಮಗ ಈ ರೀತಿ ಇದು ಮಾಡಿದ್ದು ಅಸಮಾಧಾನ ಆಗುತ್ತೆ? ನಮಗಂತ ಅಸಮಾಧಾನ ಇಲ್ಲ. ನೀವು ಹೇಳಿದಂತ ಅಲ್ಲ, ನಿಮ್ಮನ್ನ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಲಿಕ್ಕೆ ಅವಕಾಶಗಳಿದೆ. ಕಾದ್ ನೋಡೋಣ. ಹಾಗೆ ಅದೇ ಹೇಳ, ಇನ್ನೂ ಅವಕಾಶ ಇದೆ. ಅವಕಾಶ ಕಾಯೋಣ. ಏನ ಅವಕಾಶಗಳೇನು ನೀಚ್ ಹೋಗಿಲ್ಲ, ಕಾಯೋಣ. ಇಲ್ಲ, ಹಾಗೆ ಹಾಗೆ ಆಗ್ಲೇಬೇಕಲ್ಲ. ಮಂತ್ರಿ ಕೊಟ್ಟದ್ದೇ ಅದೇ ದೊಡ್ಡದೊಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ 3 ವರ್ಷದಲ್ಲಿ 2 ಟಾಸ್ಕ್ ಗೆದ್ಕೊಂಡ್ಬಂದ್ರಿ. ಒಂದು ಹಾವೇರಿ ಎಲ್ಲ ಕಣಗಂಡು ನಿಮ್ಗೆ ಯಾಕೆ ಹೈಕಮಾಂಡ್ ಬೇಕು ಅಂತ ಕೈಯೇನು ಕೊಟ್ಟಿಲ್ಲ, ವೇಟ್ ಮಾಡೋಣ. ಇನ್ನೂ ಅವಕಾಶಗಳಿದೆ ಅಂತ ಹೇಳ, ಇನ್ನೂ ಅವಕಾಶಗಳಿದೆ. ಅದೇ ಹೇಳಿಲ್ಲ, ಕಾಯೋಣ. ಕಾಂಗ್ರೆಸ್ ನಲ್ಲಿ ಕಾಯೋದು ಬಹಳ ಇಂಪಾರ್ಟೆಂಟ್. ಸರ್, ಈಗ 2028ರ ಸಿಎಂ ಕ್ಲೇಮ್ ಏನ್ ಮಾಡ್ತಾ ಇದ್ರು, ಅದರಿಂದ ಏನಾದ್ರು ಈಗ ಹಿಂದೆ ಸರಿಯುವಂತ ಪ್ರಶ್ನೆ ಏನಿಲ್ಲ ಇಲ್ಲ ಸರ್? ನೋಡಿ, ಅದು ಫಸ್ಟ್ ನಮ್ ಸರ್ಕಾರ ಬರ್ಬೇಕು. 120 ಸೀಟ್ ಬಂದ್ಮೇಲೆ ಅದ್ರ ಬಗ್ಗೆ ಲೆಕ್ಕಾಚಾರ ಮೊದ್ಲೇ. ಅದು ಅವಾಗ ಹೈಕಮಾಂಡ್, ಶಾಸಕರು ಚುನಾವಣೆ ನಿರ್ಧಾರ ಮಾಡ್ತಾರೆ. ಅಲ್ಲಿವರ ನೋಡೋಣ. ಈಗ ಯಾಕದೆಲ್ಲ ಪ್ರಶ್ನೆ ಈಗ ಬೇಡ ಬೇಡ. ಸರ್, ಈಗ ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಅಂತ ಹೇಳ್ತಾ ಇದೆ ಸರ್. ಕೆಪಿಸಿಸಿನೇ ಆಯ್ಕೆ ಮಾಡ್ಕೋಬಹುದಾಗಿತ್ತು ಸರ್. ಅಂದ್ರೆ ಸಚಿವ ಸ್ಥಾನಕ್ಕೆ ಬಂದಿರೋ ಅಂದ್ರೆ ಬೆಳಗಾವಿ ಮೇಲೆ ಹಿಡಿತಾಗಿದೆ ಅನ್ನೋ ಕಾರಣನ ಅಥವಾ ಇನ್ನುಳಿದ ಏನಾದ್ರು? ಅಂದ್ರೆ ಒಂದು ಕೆಪಿಸಿಸಿ ಪಟ್ಟ ತಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸಲಿಕ್ಕೆ ಅವಕಾಶ ಸಿಗ್ತದೆ. ನೋಡಿ, ನಾವು ಕೊನೆಯದಾಗಿ ಹೇಳಿದ್ವಿ, ಪಕ್ಷ ತೀರ್ಮಾನ ಮಾಡಿದ್ದು ತೊಗೊಳಕ್ ರೆಡಿ ಅಂತ ಹೇಳಿದ್ದು ಅಷ್ಟೇ. ಅದು ಅಧ್ಯಕ್ಷ ಕೊಡ್ಬೋದಿತ್ತು, ಮಂತ್ರಿ ಕೊಡ್ಬೋದಿತ್ತು. ನಮ್ ಕೊನೆಯ ಆಪ್ಷನ್ ನಾವು ಅವ್ರಿಗೆ ಬಿಟ್ಟಿದ್ವಿ.
ವರಿಷ್ಠರಿಗೆ ಬಿಟ್ಟಿದ್ದೀವಿ, ಏನ್ ಮಾಡ್ತಾರೆ ಮಾಡಿ ನಾವು ಅವ್ರಿಗೆ ಕೊಟ್ಕೊಳ್ತೀವಿ ಅಂತ ಹೇಳಿ. ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಿದ್ಮೇಲೆ ಮುಂದಿನ ಸಾರಿ ಕಾಂಗ್ರೆಸ್ 40 ಕೂಡ ಗೆಲ್ಲಲ್ಲ ಅಂತ ನಕಲ್ ಜಾಸ್ತಿ ಅವ್ರು ಹೇಳಿ ಎಲ್ಲರೂ ಹೇಳ್ತಾರೆ, ಅವ್ರೊಬ್ರು ಯಾಕೆ ಎಲ್ಲ ಬಿಜೆಪಿ ಎಲ್ಲ ಹೇಳ ಒಬ್ರು ಹೇಳಿಲ್ಲ, ಎಲ್ಲರೂ ಹೇಳಿದಾರೆ, ಒಬ್ರೇ ಏನ್ ಹೇಳಿಲ್ಲ. ಬಿಜೆಪಿ ಎಲ್ಲರೂ ಅದೇ ಒಂದೇ ಸೇಮ್. ಈಗ ಅವನ್ನ ಕೇಳ್ಬೇಕು ಯಾರು ಸಿಗ್ತದೆ ನಮ್ಗೆ. ಪರಮೇಶ್ವರ್ ಅವರಿಗೆ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಪಟ್ಟಿರುವುದು, ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಕೊಡೋದಕ್ಕೆ ಯಾಕೆ ಪಟ್ಟಿರಲಿಲ್ಲ ಸಿದ್ದರಾಮಯ್ಯ? ನೀವ್ ಹೇಳಿದ್ರಲ್ಲ, ಅವ್ರು 13ರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಿತ್ತು, ಅವ್ರು ಇಲ್ಲಿವರೆಗೆ ವೇಟ್ ಆಗಿದ್ದು ಸಿಕ್ಕಿದೆ, ನಾವು ವೇಟ್ ಮಾಡಿದ್ರೆ ನಮಗೂ ಸಿಗುತ್ತೆ, ಇಷ್ಟೇ ಸಿಂಪಲ್. ಯಾವ್ದ್ರೆ ಇಲ್ಲ ಅದು ಯಾವುದೇ ಈಗ ನಾವ್ ಯಾವುದೇ ರೆಸ್ಟ್ ಇಲ್ಲ. ನಾವು ಅಧ್ಯಕ್ಷ ಕೇಳಿದ್ದೀವಿ, ನಿಜ ಅದ್ರಲ್ಲಿ ಒಂದು ಪ್ರಶ್ನೆ ಇಲ್ಲ. 2013ರಲ್ಲಿ ಪರಮೇಶ್ವರ್ ಅವರಿಗೆ ಅನ್ಯಾಯ ಅವ್ರು ಅವಾಗ ನೀವು ಹೇಳಿದ್ರಲ್ಲ, ಅವ್ರು ಆರ್ಸಿ ಬಂದಿದ್ರೆ ಅವ್ರು ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ, ಅದು ಎಲ್ಲರ ತಲೆಯಲ್ಲಿ ಇತ್ತು. ಅದು ಆಗ್ಬೋದು, ಆಗದೆ ಇರ್ಬೋದು, ಆದ್ರೆ ಅದನ್ನ ಈಗ ಅದು ಫುಲ್ಫಿಲ್ ಮಾಡೋಂತ ಪರಿಸ್ಥಿತಿ 10 ವರ್ಷ 10 ವರ್ಷ ಏಟಂದ್ರ 13 ವರ್ಷ ನಂತರ ಅವ್ರನ್ನ ಕೇಳ್ಬೇಕು. ಸರಿ, ಬೆಳಗಾವಿ ಜಿಲ್ಲೆಗೆ ಎರಡು ಸಚಿವ ಸ್ಥಾನ ಅಥವಾ 3 ಸಚಿವ ಸ್ಥಾನ ಕೊಡ್ಲಿಕ್ಕೆ ಏನು ಪಕ್ಷದಲ್ಲಿ ಚಿಂತನೆ ಇದೆ? ಒಂದಂತಿ ಕೊಡ್ಲೇಬೇಕು, ಅದ್ರ ಪ್ರಶ್ನೆ ಅಲ್ಲ. ಒಂದಂತಿ ಕೊಡ್ಲೇಬೇಕು. ಕಿತ್ತೂರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಜೆಡಿಎಸ್ ಬಿಟ್ಟು ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಅವತ್ತಿಂದ ಇವತ್ತಿನವರೆಗೂ ಅವ್ರ ಪರವಾಗಿ ನಿಂತಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಡ್ಡ ಕೊಡುವ ವಿಚಾರ ಬಂದಾಗ ಸಿದ್ದರಾಮಯ್ಯವರು ನಿಲ್ಲಿಲ್ಲ ಅಂತ ನೀವು ಅರ್ಪಾಟ್ ಕೆಲಸ ನೋಡಿ. ಅಡ್ಜಸ್ಟ್ಮೆಂಟ್ ಎಷ್ಟು ಮಂದಿ ಕೊಡ್ಸ್ಬೇಕು ಅವರು? ಈಗ ಪರಮೇಶ್ವರ್ ಕೊಡ್ಸಿದಾರೆ. ಅಲ್ಲ, ನಿಮ್ಮ ಸರ್ಕಾರ ಪರಿಸರದಿಂದ ಆಗಿಲ್ಲ ಸರ್, ನಿಮ್ಮ ಸ್ಲಾಬ್ ನೀವು ಪಟ್ಟ ಸ್ಲಾಬ್ ಸಿಕ್ಕಿಲ್ಲ, ಜನನು ಗಮನಿಸಿದ್ದಾರೆ ರಾಜ್ಯದ ಜನ. ನೋಡೋಣ, ಅದೇ ನಾವ್ ವೇಟ್ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ವೇಟ್ ಮಾಡಿ ನಮಗೂ ಸಿಗುತ್ತೆ, ಸಿಗಲ್ಲ. ಈ ಮುಸ್ಲಿಂ ಖ್ಯಾತಿಯ ಯಾವುದೋ MLA ಇದ್ರು ಅದು ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಸೀಮಿತವಾಗಿ ಅವ್ರು ಇನ್ನಷ್ಟು ಸೀಟ್ ಕೊಡ್ತಾರೆ. ಕಿತ್ತೂರು ಕರ್ನಾಟಕದಲ್ಲಿ 3 ಜನ ಇದ್ದಾರೆ, ಅವ್ರು ಒಬ್ಬರಿಗೆ ಕೊಡಲ್ಲ. ಇದು ಹಿನ್ನೆಲೆ ಏನು, ಯಾಕೆ ಅವ್ರಿಗೆ ಹೆಮ್ಮೆ ಆಗ್ತಾ ಇದೆ ಪದೇ ಪದೇ? ನೋಡೋಣ, ಡಿಮಾಂಡ್ ಇದೆ, ಅವ್ರಿಗೂ ಡಿಮಾಂಡ್ ಇದೆ. ಅದ್ರ ಬಗ್ಗೆ ನಾವು ವರಿಷ್ಠರ ಬಗ್ಗೆ ಗಮನ ತರೋ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.